ಗಳಣ ಇವೆರಡು ಗದ್ದೆ ಇದ್ದಾವೆ ನೋಡು, ದೊಡ್ಡ ಗದ್ದೆ. ಇಲ್ಲಿ ಏನಾನ ನೀನು ಬೆಳ್ಕೊಂಬಂಗಿದ್ರೆ ನೀನು ಏನು ಬೆಳಿಬೇಕು ಅಂತ ಇದೆಯಾ ಅದನ್ನೆಲ್ಲ ಬೆಳ್ಕೊಬಿಡು. ಆಳೇನೆ ಒಂದು ಸತಿ ಗೇಸಿದೀನಿ, ಇನ್ನೊಂದು ಸತಿ ಇದು ಮಾಡ್ಕೆ, ಇನ್ನೊಂದು ಸತಿ ಗೇಸ್ಬೇಕು, ಇನ್ನೊಂದು ಸತಿ ಗೇಸ್ಬಿಟ್ಟು ಏನಾನ ಹಾಕ್ಯಂಬೋದಾದ್ರೆ ಹಾಕಿ ಬಿಡು. ಯಾತಾಕನ ಅಂತ ಹೇಳಿ ನೀನೇ ಹೇಳಪ್ಪ, ನೀನು ಹೆಂಗೆ ಹೇಳ್ತಿ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ನೀನು ಇಂಥದ್ದು ಹಾಕ್ರಿ ಇಂಥದ್ದು ಮಾಡ್ರಿ ಅಂತ ನೀನು ಹೇಳು. ಯಾಕಂದರೆ ನಿಮ್ಮ ಅಣ್ಣಗೆ ಅಷ್ಟೊಂದು ಅನುಭವ ಇಲ್ಲ. ನಿನಗಾದರೆ ಯಾವ ಬೆಳೆ ಯಾವಾಗ ಹೆಂಗೆ ಹಾಕಬೇಕು ಏನು ಎತ್ತ ಅಂತೇಳಿ ನಿನಗೆ ಚೆನ್ನಾಗಿ ಅನುಭವ ಐತೆ ಕಾಣಿಸಿದ್ಲಿಂಗ. ನಿಮ್ಮ ಅಣ್ಣಗೆ ಗೊತ್ತಿಲ್ಲ, ನೀನು ಮಾಡಿರೋನು ಅಲ್ದಾಗೆ ನಿಮ್ಮ ಅಣ್ಣಗೆ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳಪ್ಪ. ಅಂದರೆ ಯಾತನ ಹಾಕ್ರಿ, ಸೊಪ್ಪು ಪಪ್ಪು ತರಕಾರಿ ನೀವೇನು ಬೆಳಿಬೇಕು ಅಂತ ಇದ್ದೀರಾ ಅವನ್ನೆಲ್ಲ ಹಾಕ್ಯೇಳ್ರಿ. ಹೂವಿನ ಗಿಡನೂ ಅವು ಹಾಕ್ಕೊಂಡು ಬೆಳೀರಿ. ಬೆಳೆದ್ರ ಅತ್ಲಾಗೆ ಹೆಂಗೋ ಮನೆಗೂ ತರಕಾರಿ ಎಲ್ಲ ಆಗುತ್ತೆ. ಎಲ್ಲ ಮಾರ್ಕೆಟ್ಗೆಲ್ಲ ತಗೊಂಡೋಗಿ ಕೊಟ್ಟು ಬರ್ಬೋದು. ಅದೇ ನಾನು ನೀರುಳ್ಳಿ ಹಾಕೋಣ ಅಂತ ಇದ್ನಪ್ಪ. ನೀರುಳ್ಳಿ ಹಾಕ್ಬಿಟ್ಟು ತರಕಾರಿ ಅದನ್ನು ಬೆಳೆಯೋಣ ಅಂತ ಇದ್ದೆ. ನೀರುಳ್ಳಿನೂ ಹಾಕು. ಅಲ್ಲಿ ನಾನು ಹೇಳ್ತೀನಿ ಟಗ್ರಿಗೆ, ಅವನೊಂದು ಗದ್ದೆ ಬಿಟ್ಕೊಡ್ತಾನೆ, ಅದಕ್ಕೆ ನೀರುಳ್ಳಿ ಹಾಕು. ಅವ್ರ ನೆಲ್ದಾಗ ಚೆನ್ನಾಗಿ ಆಗ್ತವೆ. ನಮ್ಮ ನೆಲ್ದಾಗೂ ಭಾಳ ಚೆನ್ನಾಗಿ ಆಗ್ತವೆ. ನೋಡು, ನಿನಗೆ ಯಾವ್ದು ಅನ್ಸುತ್ತೆ ಎರಡು ಗದ್ದೆಗೆ ನೀರುಳ್ಳಿ ಬೆಳಕೆ ಇದ್ರಾಗೆ ಸೊಪ್ಪು ಹೂವಿನ ಗಿಡ ಅಂಥವು ಹಾಕಿ. ಸಣ್ಣವ ಗುಲಾಬಿ ಹೂವಿನ ಗಿಡದ ಹಾಕು. ಚೆನ್ನಾಗೆ ಹೂವು ಬಿಡ್ತಾವೆ, ಸಣ್ಣ ಗುಲಾಬಿ ಹೂವು ಚೆನ್ನಾಗೆ ಸುಗಂಧರಾಜ ಗುಲಾಬಿ ಇಂಥವೆಲ್ಲ ಬೆಳಿಬೋದು. ಅವನ್ನೆಲ್ಲನ ಚೆನ್ನಾಗಿ ಮಾರ್ಕೆಟ್ಗೆಲ್ಲ ತಗೊಂಡೋಗಿ ಕೊಡ್ಬೋದು. ಹೂವು ಸೇವಂತಿಗೆ ಹೂವು ಗುಲಾಬಿ ಎಲ್ಲ ಅಂಥವೆಲ್ಲನ ಬೆಳಿಬೋದು ಕಣಣ್ಣ. ಅಂತ ಮಾಡಿದ್ರು ಆಸೆ ಕಣಪ್ಪ. ಸುಮ್ಮನೆ ತರಕಾರಿ ಅವು ನೀನು ಬೆಳಿತೀಯಲ್ಲ, ನೀನೇ ಬೆಳೆಯೋದ್ರಿಂದ ನೀನು ಹೂವನ್ನೇ ಬೆಳೆಯೋಣ ಅಂತ ಇದ್ದೀವಿ. ತರಕಾರಿ ನೀನು ಬೆಳಿತೀಯಲ್ಲ ಹಂಗೆ ಮಾಡಿರಿ ಸುಮ್ಮನೆ. ಸುಗಂಧರಾಜ ಸಣ್ಣ ಗುಲಾಬಿ ಹೂವು ಮಲ್ಲೆ ಹೂವು ಎಲ್ಲ ಇಂಥವೆಲ್ಲ ಬೆಳೀರಿ, ಭಾಳ ಚೆನ್ನಾಗೈತಿ. ಆದಾಯ ಚೆನ್ನಾಗಿ ತಗೊಂಡೋಗೆಲ್ಲನ ನೀವು ಮಾರ್ಕೆಟ್ಗೆ ಕೊಟ್ಟು ಬರ್ಬೋದು. ಎಲ್ಲನ ಅದು ರೇಟ್ ಕಮ್ಮಿ ಆಗುತ್ತೆ. ರೇಟ್ ಕಮ್ಮಿ ಆಗೋ ಟೈಮ್ನಾಗ ರೇಟ್ ಕಮ್ಮಿ ಆಗ್ತೈತೆ, ಚೆನ್ನಾಗಿರೋ ಟೈಮ್ನಾಗ ಚೆನ್ನಾಗೇ ರೇಟ್ ಸಿಗುತ್ತೆ. ನೋಡಿರಿ, ಅದು ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೋಡಿಬಿಟ್ಟು ನಿಮ್ಗೇನು ಬೆಳಿಬೇಕು ಅನಿಸುತ್ತೆ ಅದನ್ನ ಬೆಳೀರಿ. ಹೆಂಗೆ ಗೊತ್ತಾ, ಚೆನ್ನಾಗೆ ರೇಟ್ ಸಿಕ್ಕಿರಿ ಸಾಕು ಯಾವ್ದು ಬೆಳೆದ್ರೂ. ಅದು ಹೆಂಗಂದ್ರೆ ಅದು ಯಾವ ರೇಟ್ ಕಮ್ಮಿ ಇರುತ್ತಾ, ಯಾವುದು ರೇಟು ಈಗ ಕಮ್ಮಿ ಆಗುತ್ತಲ್ಲ ಅವಾಗ ಹಾಕ್ಬಿಡ್ಬೇಕು ನಾವು. ಆವಾಗ ಹಾಕಿದರೆ ಅದು ಜಾಸ್ತಿ ರೇಟ್ ಹಾಕೋ ಅಷ್ಟೊತ್ತಿಗೆ ಬೆಳೆ ಬರುತ್ತೆ. ನಾವು ಎಲ್ಲರೂ ಬೆಳೆದಾಗಲೇ ಬೆಳೆದ್ರೆ ಅದೊಂಥರ ಏನೋ ರೇಟ್ ಸಿಗೋಲ್ಲ. ಈಗ ಟಮಟೆ ಹಣ್ಣು ಎಲ್ಲರೂ ಬೆಳೆ ಬರಬೇಕಾದ್ರೆ ಕಮ್ಮಿ ಆಗುತ್ತೆ ಟಮಟೆ ಹಣ್ಣು. ಆದರೆ ಎಲ್ಲ ಹಾಳಾಗ್ತಾವಲ್ಲ, ಗಿಡಗಳೆಲ್ಲ ಹಾಳಾಗಿ ಬೆಳೆಗಳು ಬರ್ದಂಗೆ ಆಗುತ್ತಲ್ಲ, ಅಂಥ ಟೈಮ್ನಾಗ ಹಾಕಿದ್ರೆ ಅವ ರೇಟ್ ಸಿಗುತ್ತೆ. ಟೊಮಟೊ ಆಗಿರ್ಬೋದು ಎಲ್ಲ ಬೆಳೆನೂ ಅಷ್ಟೇ. ಆವಾಗ ಚೆನ್ನಾಗಿ ರೇಟ್ ಸಿಗುತ್ತೆ. ಅಂಥ ಟೈಮ್ನಾಗೆ ಹಾಕ್ಬೇಕು ನೀವು. ಏನೋ ಮರ ಶಿಲಿಂಗ, ನೀನು ನಿಮ್ಮ ಅಣ್ಣ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಅಣ್ಣಗೆ ಎರಡು ಗದ್ದೆ ಬಿಟ್ಕೊಟ್ಟೀನಿ ಕಣ್ಕಿಟ್ಟಣಯ್ಯ. ಮಾಡ್ಕೊಂತೀನಿ ಅಂತಂತು ಅದಕ್ಕೆ ಎರಡು ಗದ್ದೆ ಬಿಟ್ಟಿದ್ದೀನಿ. ನಿಮ್ಮ ಎರಡು ಗದ್ದೆ ಕೊಡು. ಹೆಂಗಾತ ಯಾತ ನೀರುಳ್ಳಿ ಪಾರುಳ್ಳಿ ಹಾಕ್ತಾರಂತೆ, ನೀರುಳ್ಳಿ ಹಾಕ್ಕೊಂಡು ಅದು ಬೆಳ್ಕೊಂಡು ಏನೋ ಮಾಡ್ತಾರಂತೆ. ನಾನು ಅದಕ್ಕಾಗಿನ ಅವರು ನನಗೆ ನನ್ನ ಕೊಡು ಹೊಲ ಕೊಡಪ್ಪ, ನೀನು ಕೊಡ್ದಲ್ಲ ಯಾರು ಕೊಡ್ತಾರೆ ಅಂತಂದರು. ಅದಕ್ಕೇ ನಾನತ್ತ ಹೊಲನ ಕೊಡ್ತಾಯಿದ್ದೀನಿ. ಏನು ಮಾಡೋಣ ಬಿಡೋಣ, ಇರೋರು ಇಬ್ಬರಳು ಇನ್ನು ಚೆನ್ನಾಗಿರೋಣ ಅಂತ ಹೇಳಿ. ಅದಕ್ಕೇನೆ ಅಂತ ಚೆನ್ನಾಗಿರೋಣ ಅಂತ. ನೀವು ಚೆನ್ನಾಗಿದ್ದೀರಪ್ಪ. ಚೆನ್ನಾಗಿ ಇತ್ಕೊಂಡು ಹೋಗ್ರಿ, ಯಾವುದಿರೋದಿಲ್ಲ ಚೆನ್ನಾಗಿ ಇತ್ಕೊಂಡು ಹೋದ್ರಿ. ನೀನು ಅಷ್ಟೇ ಕಣಮ್ಮ. ನಮ್ಮನೆ ನೀನು ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ಸಾವುಕಾತಿನ ನಿಮ್ಮ ಅಂತಕ್ಕೆ ಬಿಟ್ಕೋಬೇಡ. ಎದ್ದಾಗ ನಿಮ್ಮ ಅಂತಗಳಸಿ ಓತು ಆವಾಗಲೇ. ಬೈನಾಗ್ಲೂ ಬಂತು ನಿಮ್ಮ ಅಂತಗಸಿನ ಬರ್ತೈತಿ ಹಿಂಗೆ ಯಾವಾಗ ನಾನು ಬತ್ತಾ ಇರುತ್ತೆ. ಅಯ್ಯಮ್ಮನ ಬಿಡ್ಕೊಂಬಕ್ಕೆ ಹೋಗ್ಬಿಡೋದು ಒಳ್ಳೇದಲ್ಲ. ಅಯ್ಯಮ್ಮನ ಬುದ್ಧಿ ಏನಂತ ಗೊತ್ತಾಗೈತಲ್ಲ ಕಿಟ್ಟಣ ನಿನಗೆ. ಯಾರನ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಸಾವುಕಾತಿ ಅಮ್ಮ ಒಳ್ಳೆಳು ಅಂತಿದ್ದೆ, ಈಗ ಗೊತ್ತಾಗೈತೆ. ಅವಳು ಕಚ್ಚಡ ಮುಂದೆ ಅವಳು. ಅವಳು ಎಲ್ಲೆಲ್ಲ ಹೋಗಿ ನಾನು ಅವಳು ಮಾತಾಡ್ಸಿದ್ ನಮ್ಮ ಮಂಗಗೆ ತೂಗತ್ತ. ಸುಮ್ಮನೆ ಅತ್ಲಾಗೆ ಅವಳನ್ನ ಯಾಕನ ಮಾತಾಡ್ಸಿದ್ ನಮ್ಮ ಮಂಗತೆ. ಅವಳು ಒಳ್ಳೆಳಲ್ಲ ಕಣಲ್ಲ. ದೇವ್ರಾಣೆ ಒಳ್ಳೆಳಲ್ಲ ಅವಳು, ಒಳ್ಳೆಳಲ್ಲ ಬಿಡು. ಅಯ್ಯಪ್ಪ, ನನಗಿಂತ ಬುದ್ಧಿ ಇದ್ರಿ ಬೇಡ ಸಿಗ್ಲಿಂಗ. ನೀನು ಏನು ತಿಪ್ಪಲ್ರಾಗ ಹಾಕಿರಿ ನೀನು ಬೋರ್ ಪಾಯಿಂಟ್ ಮಾಡ್ಕೊಡ್ಬೇಡ. ಇಲ್ಲೇ ಮಗ್ಲಾಗ ಇತ್ಕೊಂಡು ಬೋಲ್ ಸಮಸ್ಯೆಗಳು ಮಾಡ್ತಾಳೆ ನೋಡು. ಬೋಲು ಇದ್ದಾಳೆ ಅಮ್ಮ. ನೀರು ಬರಲಿಲ್ಲ ಅಂತಂದರೆ ಸುಮ್ಮನೆ ಅತ್ತ ಇಲ್ಲೆಲ್ಲ ಮಾರ್ಕೆಂಡ್ ಹಸಿಕ್ ಹೋಗ್ತಾಳತ್ತ. ನೀವು ಊರು ಬಿಟ್ಟು ಓಡಿಸ್ಬೇಕ, ನೀರು ಬೀಳಬಾರ್ದು. ಅಯ್ಯೋ, ನಾನು ಅವಾಗ ಪಾಯಿಂಟ್ ಮಾಡಿಕೊಟ್ಟಿದ್ದೆ. ಹೆಂಗನ ಶ್ರೀಕಂಠಿ ಒಳ್ಳೇದು ಮಾಡ್ದೆ. ಮಾರಾಯ ದೇವ್ರು ಬಂದಂಗೆ ಬಂದು ಅವನೇ ತಪ್ಪಿಯವನಿ. ಒಳ್ಳೇದೇ ಮಾಡ್ದ ಅನ್ನಿಸ್ತೈತಿ ನನಗೇನಾನ, ಒಳ್ಳೇದೇ ಮಾಡ್ದೆ. ಇವಾಗ ನಾವು ಮನೆಯೊಳಗೆ ಕೊಟ್ಟು ಎಲ್ಲಿಂದ ಬಂದ್ಲು ಏನೋ ಕೊಟ್ಲು. ಅಯ್ಯೋ, ಇವಾಗೆಲ್ಲ ಅವಳು ಯಾಗಳಿಗೆ ಎತ್ತಾಡ್ಲು ಏನೋ. ನಮಗಂತೂ ಅವಾಗಿಂದಲೂ ಬೇಡ. ಅಯ್ಯೋ, ನಮಗೆಲ್ಲ ಅದ್ರಾಗ ಬರೀ ಹಿಂಗೆ ಆಗ್ತೈತಿ. ಯಾಗಳಿಗೆ ನಾವು ಹೊಲ ಮಾರಿವೋ ಏನೋ ಕಣಪ್ಪ. ಇವಾಗ ಹಂಗಾಗೈತೆ, ಏನು ಮಾಡೋಣ. ಬುದ್ಧಿಲ್ದಂಗೆ ಮಾರಿವಿ, ಇವಾಗ ಎಲ್ಲ ಹೆಸ್ರಿಗೆಲ್ಲ ಆಗೈತೆ. ಇವಾಗ ಏನು ಮಾಡೋಕ್ಕೂ ಬರೋಲ್ಲ. ಇವಾಗ ಏನು ಮಾಡೋಣ ಹೇಳು, ಏನು ಮಾಡೋಕ್ಕೂ ಆಗಲ್ಲ. 1 ಕೋಟಿ ರೂಪಾಯಿ ಹೊಲ.
ಅಯ್ಯೋ ಏನು ಮಾಡೋದಪ್ಪ ಅಮ್ಮಂಗೆ ಆಗ್ತೈತು. ಒಂಚೂರು ₹1 ಇದ್ರೂ ಇರಲ್ಲ, 2 ಕೋಟಿ ಇದ್ರೂ ಇರಲ್ಲ. ಯಾಕನೋ ಮಾರಿ ಅನ್ನಿಸ್ತೈತಿ ಈಗ. ಇವ ನೋಡು ಮಾರಿ ಏನೋ ನೀನು ಬುದ್ಧಿವಂತನಾಗಿ ನೀನು ಉಳಿಸ್ಕೊಂಡಿರೋದಕ್ಕೆ ನಿನ್ನ ಹೊಲ ಮಾಡಕ್ಕೆ ಬಂದಿದ್ದೀವಿ. ನೀನು ಹಂಗೆ ಮಾಡಿದರೆ ಏನು ಮಾಡ್ಬೇಕಾಗಿತ್ತು ಇವತ್ತು? ನೀನು ಬುದ್ಧಿವಂತನಾಗದ್ಕಂತೂ ಸರಿ ಹೋಯ್ತು. ನಾವು ತೋಟ ಒಣಗಲಿಲ್ಲ ಅಂದರೆ ಹಂಗೆ ಮಾಡ್ತಿರ್ಲಿಲ್ಲ. ನಮಗೆ ಈ ಬುದ್ಧಿ ಇದ್ದಿದ್ರೆ ನಾನು ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ ಬಿಡು. ಉಳಿಸ್ಕೊಂತಿದ್ದಿ ಏನು ಮಾಡ್ತೀಯ? ನನಗೆ ಅವಾಗ ಬುದ್ಧಿ ಇಲ್ಲ, ನನಗೂ ಹೊಲ್ತಾಗ ಮಾಡಬೇಕು. ಬಿಡತ್ತ ಅಮ್ಮಂಗೆ ಆತು. ಏನತ್ತ ಊಟನು ಅಮ್ಮಂಗೆ ಆತು. ಹಿಂಗೆ ಮಾಡ್ಬೇಕು ಅಂಬೋದು ಗೊತ್ತಿದ್ರೆ ನಾನು ಯಾವುದೇ ಕಾರಣಕ್ಕೂ ಸೀಮೆದಲ್ಲಿ ಬೆಳೆಯೋಕೆ ಬಿಡ್ತಿರ್ಲಿಲ್ಲ. ನನಗೆ ಹಿಂಗೆಲ್ಲ ಅನುಭವ ಇರಲಿಲ್ಲ ಬಿಡತ್ತ. ಯಾಕಂದ್ರೆ ನಮ್ಮ ಸಿದ್ಲಿಂಗನೇ ಮಾಡಿದ್ನಲ್ಲಿ ಕಿಟಣ ನನಗೆ ಹೊಲ್ದ ಕಡೆ ಕಾಪಾಡಿದ್ದಿಗ್ಲಿರಲಿಲ್ಲ ಇತ್ತು. ಏನು ಬಿಡತ್ತ ಅವ್ನು ಮಾಡ್ತಾನೆ ಎಂಬುದು ಒಂದು ನೀನು ತಾಚಾರ ಮಾಡಿದೆ. ಅದಕ್ಕೆ ಹಂಗೆ ಆತು ಬಿಡ್ರತ್ತ. ಹೋಗ್ಲಿ ಇವಾಗ ಇನ್ನೇನು ಹೊಲ ಕಳ್ಕೊಂಡಿದ್ದೀನಿ, ಏನು ಸಿದ್ಲಿಂಗನೇ ಕೊಟ್ಟವನೇ. ಈಗ 2 ಗದ್ದೆಗೆ ಬೆಳಿ. ನಮ್ದು 2 ಗದ್ದೆ ಪೋಟ್ ತಿಂತಿರಲ್ಲ, ನಮ್ದು ಹಂಗೆ ಬೀಳೈತಿ. ಅದ್ರಾಗ ನಮ್ದು 2 ಗದ್ದೆ ಇವ್ರ 2 ಗದ್ದೆ, ಅಲ್ಲಿಗೆ 4 ಗದ್ದೆ ಮಾಡಿದ್ರೆ ಮಸ್ತ್ ಆಗುತ್ತೆ. ಅಷ್ಟೇ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸಣ್ಣ ಗುಲಾಬಿ ಗಿಡ, ಈರುಳ್ಳಿ ಅಂಥವು ಹಾಕ್ರಿ, ಹತ್ತಿ ಗಿಡನೂ ಅದನ್ನೆಲ್ಲ ಹಾಕ್ರಿ ಅಂತ ಹೇಳಿನಿ. ಹತ್ತಿ ಗಿಡನೂ ಹಾಕ್ರಿ. ಹತ್ತಿನೂ ಹಾಕಿರಿ, ಚೆನ್ನಾಗಿ ಒಳ್ಳೆ ರೇಟ್ ಸಿಗುತ್ತೆ. ಹತ್ತಿ, ಈರುಳ್ಳಿ, ಯಾತನ ಹೂಗಳು ದಿನ ಬೆಳೆ ಬರೋ ಅಂಥದ್ದು ಬೆಳಕಳ್ರಿ. ನೀನು ಯಾಕೆ ಹೇಳ್ತೀಯ ಅದನ್ನು ಮಾಡ್ತೀವಿ ಕಣಪ್ಪ. ಇಂಥದ್ದು ಹಾಕ್ರಿ ಎಲ್ಲದಕ್ಕೂ. ನೀನು ನಮಗೆ ಒಂದಿಟ್ಟು ಯಾವ ಬೀಜ ಹಾಕ್ಬೇಕು, ಹತ್ತಿ ಹಾಕೋದು ಯಾಕೆ ಹೇಳು, ಯಾವ್ದು ಹಾಕ್ಬೇಕು, ಏನು ಎತ್ತ, ಯಾವಾಗ ಔಷಧಿ ಹೊಡಿಬೇಕು, ನಿನಗೆ ಅನುಭವ ಏನಾಕೈತಿ, ಯಾವಾಗ ಗೊಬ್ಬರ ಹಾಕ್ಬೇಕು, ಯಾವ ನೀರಿಕ್ಬೇಕು ಅಂತ, ನಿನಗೆ ಯಾವ ಹಂತದಾಗ ಬಂದಾಗ ಯಾವ ಕೆಲಸಗಳು ಮಾಡಬೇಕು ಅಂತ ಅನುಭವ ಇರಬೇಕು. ಅನುಭವ ಇಲ್ದಲೆ ಮಾಡಿರ ಆಗಲ್ಲ. ಅದಕ್ಕೆ ನೀನು ಒಂದಿಟ್ಟು ನಮಗೆ ಇದು ಮಾಡಪ್ಪ ಸಿದ್ಲಿಂಗ. ಹೇಳ್ಕೊಡು, ಒಂದಿಟ್ಟು ಸಹಾಯ ಮಾಡು. ರೀ ಆಯ್ತು, ಅದಕ್ಕೆ ಈಗ ಮಾಡ್ರಿ. ನಾನು ಯಾವತ್ತು ಇದು ಮಾಡೋಕ್ಕೆ ಹೋಗಲ್ಲ. ಮಾಡಿರಿ. ನಾನು ಒಂದಿಟ್ಟು ಪ್ರೋತ್ಸಾಹ ನೀಡ್ತೀನಿ, ಮಾಡಿರಿ. ಮಾಡಲ್ಲ. ಸಿದ್ಲಿಂಗಿಗೆ ಚೆನ್ನಾಗಿ ಅನುಭವ ಐತೆ. ನಮ್ಮ ಸಿದ್ಲಿಂಗು ಟಗರು. ಹೊಲ್ದಗಳಾಗ ಮಾಡೋಕ್ಕೆ ಬೋಲು ಅನುಭವ ಚೆನ್ನಾಗೈತಿ ಇವ್ರಿಗೆ. ನಿನ್ಗೇನೇ ಬೇಕಿದ್ರು ಇವ್ರನ್ನ ಅವ್ರನ್ನ ಕೇಳಲ್ಲ. ಒಟ್ಟಿನ ಚೆನ್ನಾಗಿ ಕಿತ್ಕೊಂಡು ಹೋಗ್ರಿ. ನೀವು ಚೆನ್ನಾಗಿ ಇತ್ಕೊಂಡು ಹೋದ್ರಿ ಯಾವ್ದಿದ್ರೆ ನೀನು ಅಷ್ಟೇ ಕಣಮ್ಮ. ಒಟ್ಟು ಗುದ್ದಾಡ್ಕೆಮಕ್ಕೆ ಹೋಗ್ಬೇಡ. ಚೆನ್ನಾಗಿದ್ರೆ ಸಾಕು. ಇಲ್ಲೆಲ್ಲ ಅಕ್ಕಪಕ್ಕದಾಗೆಲ್ಲ ಹೊಲ್ದಗಳಿಗೆ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ಇವಾಗ ಇನ್ನೇನು ನಿಮ್ಗೆ ಯಾತು ಇಲ್ಲ, ಊಟನ ಕೂಲಿ ಮಾಡೋಕ್ಕಾಗಲ್ಲ, ಏನಿಲ್ಲ. ಕೂಲಿನ ಹೋಗ್ಬೋದು. ನಿಮ್ಮ ಹೊಲ್ದಗಳಿಗೆ ಏನೋ ಬುಕ್ಕಿಲ್ದಾಗ ಕೂಲಿ ಹೋಗ್ರಿ. ಇಲ್ಲಿ ಯಾತು ಬುಕ್ಕಿರಲ್ಲ ಅನ್ನು ಅವಾಗ ಹೋದ್ರಾತು. ಈಗ ಅಣ್ಣ ಕೂಲಿ ಇದ್ದಾಗ ನಮ್ಮ ಹೊಲ್ದೊಳಗೆ ಇರುತ್ತಲ್ಲ, ಅದನ್ನ ನಾವೇ ಮಾಡ್ಕೊಂಡ್ರೆ ಆಯಿತು. ನಮ್ಮ ಹೊಲ್ದಾಗೆ ಕೂಲಿ ಇರುತ್ತಲ್ಲ, ಅವು ಬೇರೆ ಹೊಲ್ತಕ್ಕೆ ಹೋಗ್ದಂಗೆ ನಮ್ಮ ಹೊಲ್ದಾಗೆ ಮಾಡ್ಕೊಂಡ್ರೆ ಅಲ್ಲಿಗೆ ಬರುತ್ತೆ ಅಷ್ಟೇ. ಕೂಲಿಯರ್ ನಿಕ್ತಂಗೆ ನಾವೇ ಮನೆಗಳರೆಲ್ಲ ಮಾಡಿದರೆ ಎಷ್ಟೋ ಸ್ವಲ್ಪ ದುಡ್ಡು ಉಳಿತೈತಿ. ಕೂಲಿ ಕೊಡೋದು ಅಲ್ಲೇ ನಮಗೆ ಉಳಿತೈತೆ ಅಷ್ಟೇ. ನಾವು ಕೂಲಿ ಹೋಗೋದು ಅಲ್ಲೇ ಬರುತ್ತೆ ಅಷ್ಟೇ. ಹಂಗೆ ಮಾಡ್ರಿ, ಬುದ್ಧಿವಂತಿಕೆಯಿಂದ ಮಾಡ್ಕೊಳೋದ್ರಿ ಯಾವ್ದು ಇರಲ್ಲ. ನಮ್ಮ ಸಿದ್ಲಿಂಗ 2 ಗದ್ದೆ ಕೊಟ್ಟವ್ನು ಇವತ್ತು. ಅದಕ್ಕೆ ಅವ್ನಿಗಾದ್ರೂ ಅನುಭವ ಚೆನ್ನಾಗೈತೆ, ಅದಕ್ಕೆ ನಿನ್ಗಾದ್ರೂ ಅನುಭವ ಚೆನ್ನಾಗೈತೆ ಕಣಪ್ಪ. ಎಲ್ಲದ್ರಾಗೂ ನೀನು ಒಂದಿಟ್ಟು ನಿಮ್ಮ ಅಣ್ಣಗೆ ಎಲ್ಪ್ ಮಾಡು ಅಂತೇಳಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ಎಸ್ಕೇಬೇಕು. ನಂಗೆ 2 ಗದ್ದೆ ಕೊಟ್ಟವ್ನು, ಹಾಲಿನೆಲ್ಲ ಗೇಸೈತಿ. ನೀನು ಇನ್ನೊಂದ್ಸತಿ ಎಲ್ಲನ ಹಾಕ್ಸು, ಇನ್ನೊಂದ್ಸತಿ ಗೇಸು ಅಂತೇಳಿ ಹೇಳ್ತಾ ಇದ್ದಾನೆ. ಹೆಂಗ ಹೊಲ ಕೊಟ್ಟವ್ನಿ, ನೀರು ಬಿಟ್ಟವ್ನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ ಇವತ್ತು. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.